ನಿನ್ನೆ ಬಯಲುಪಡಿಸಿರೋದ್ರಿಂದ ಮಾಧ್ಯಮ ಸ್ನೇಹಿತರಿಗೆ ನಾನು ಕೋಟಿ ಕೋಟಿ ನಮನಗಳು ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಭದ್ರಾವತಿಯಲ್ಲಿ ನಾವೊಬ್ಬರು ಕಾರ್ಮಿಕರು ಮಕ್ಕಳು. ಇವತ್ತು ಭದ್ರಾವತಿಯಲ್ಲಿ ಯಾವ ಮಟ್ಟಕ್ಕೆ ಅವರ ಒಂದು ರಾಜಕಾರಣ, ಅವರ ಒಂದು ಗೂಂಡಾಗಿರಿ, ಅವರ ದಬ್ಬಾಳಿಕೆ, ಅವರು ಶಾಸಕರ ಮನೆ ಇರೋಂಥ ಫ್ಯಾಕ್ಟ್ರಿ, ಅವ್ರ ಮನೇಲಿರೋಂಥ ಅಣ್ಣ ತಮ್ಮಂದ್ರ ಮಕ್ಕಳು, ಶಾಸಕರು ಇರ್ಬೋದು, ಶಾಸಕರು ಮಕ್ಕಳು ಇರ್ಬೋದು. ಬಟ್ ಶಾಸಕರು ಅಂತೂ ಊರಲ್ಲಿ ಇಲ್ಲ. ಶಾಸಕರು ನಾವು ನೋಡೋದಾದ್ರೆ 6 ತಿಂಗಳು ಒಂದ್ಸತಿ, 3 ತಿಂಗಳು ಒಂದ್ಸತಿ ಭದ್ರಾವತಿಯಲ್ಲಿ ನೋಡ್ತೀವಿ. ಅದು ಬಿಟ್ಟ ಶಾಸಕರು ಮಕ್ಕಳೇ ಇವತ್ತು ಭದ್ರಾವತಿಗೆ MLA ಆಗಿದ್ದಾರೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಭದ್ರಾವತಿಯಲ್ಲಿ ಪೂರ್ತಿ ಇಸ್ಪೀಟ್ ದಂಧೆ ನಡೆಸ್ತಾ ಇರೋದು ಇದೇ ಶಾಸಕರು ಪುತ್ರ, ಶಾಸಕರ ಪುತ್ರ. ಶಾಸಕರ ಪುತ್ರ ಇದೇ ಬಸವೇಶ್ವರು. ಇದೇ ಬಸವೇಶ್ವರು ಇರ್ಬೋದು, ಇದೇ ಗಣೇಶ್ವರು ಇರ್ಬೋದು. ಒಬ್ಬೊಬ್ಬನಿಗೆ ಒಂದು ಬ್ಯಾಚ್ ವೈಸು. ಇವತ್ತು ನಮಗೆ ನಾಚಿಕೆ ಆಗ್ತಾ ಇದೆ. ಭದ್ರಾವತಿಯಲ್ಲಿ ನಮ್ಮ ಒಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಬಂದು ಒಂದು ಕಾರ್ಮಿಕರ ಕ್ಷೇತ್ರ. ಅದು ನಾವು ದಿನನಿತ್ಯ ಕೆಲಸ ಮಾಡಿ ಸಂಪಾದನೆ ಮಾಡಿದ್ರೆ ಮನೆ ಹೆಂಡತಿ ಮಕ್ಳಿಗೆ ಅನ್ನ ಹಾಕೋಕ್ಕಾಗುತ್ತೆ. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ, ಭದ್ರಾವತಿ ನಮ್ಮ ಕ್ಷೇತ್ರ ಅಂತ ತಿಳ್ಕೊಳಕ್ಕೆ ನಮ್ಗೆ ನಾಚಿಕೆ ಆಗ್ತಾ ಇದೆ. ಯಾಕೆ ಅಂದರೆ, ಹುಬ್ಳಿಯಿಂದ ಇಸ್ಪೀಟ್ ಆಡಕ್ಕೆ ಬರ್ತಾರೆ, ನೆಲಮಂಗಲದಿಂದ ಇಸ್ಪೀಟ್ ಆಡಕ್ಕೆ ಬರ್ತಾರೆ, ಚಿತ್ರದುರ್ಗದಿಂದ ಇಸ್ಪೀಟ್ ಆಡಕ್ಕೆ ಬರ್ತಾರೆ. ಇದೊಂದು ದೊಡ್ಡ ಕೆಸಿನ. ಅಂದರೆ ಏನು ಇದರಿಂದ ಗೋವಾ ಹೋಗ್ತಾ ಇದ್ರು, ಇವತ್ತು ಭದ್ರಾವತಿಯಲ್ಲಿ ಶಾಸಕರ ಮಕ್ಕಳಿಗೆ ಏನು ಹೇಳ್ತೆ ಅಂದರೆ, ಕೆಸಿನೇ ಮಾಡ್ಬಿಡ್ರಪ್ಪ. ಅಲ್ಲೆಲ್ಲೋ ಒಂದು ದೊಡ್ಡೇರಿ ಭಾಗದ ಒಂದು ರೆಸಾರ್ಟ್ ಮಾಡ್ತಾ ಇದ್ದಾರೆ, ಆ ರೆಸಾರ್ಟಲ್ಲೇ ಕೆಸಿನ ಮಾಡಿಬಿಡಿ. ಇವತ್ತು ಯುವಕರುಗಳು ಭದ್ರಾವತಿಯಲ್ಲಿ ಬೇಕಾದ್ರೆ ಒಂದು ಕಂಪ್ಲೇಂಟು ಆಗಿತ್ತು ಬೂತುಂಗುಡಿಯಲ್ಲಿ. ಒಬ್ಬ ಡ್ರಗ್ಸ್ ತಗೊಂಡಿದ್ದಾನೆ, ಅವನ ಮನೆಗೆ ಹೇಗೆ ಹೋಗ್ಬೇಕಂತ ಗೊತ್ತಿಲ್ಲ. ಭದ್ರಾವತಿ ಬೂತುಂಗುಡಿಯಲ್ಲಿ ನನ್ನ ಸ್ನೇಹಿತರ ಮನೆಗೆ ಬಂದು ದಿವಾನ್ ಕಟ್ ಮೇಲೆ ಬಂದು ಮಲ್ಕೊಂತೀಯೇನೆ. ಆ ಮಟ್ಟಕ್ಕೆ ರೋಡಲ್ಲಿ ಗಾಂಜಾ, ಡ್ರಗ್ಸು ಮಾಫಿಯಾಗಳು ನಡೀತಾ ಇದೆ. ಪೊಲೀಸ್ ಅಧಿಕಾರಿಗಳು ಎಲ್ಲ ಮಾಹಿತಿ ಗೊತ್ತಿದ್ರು, ಪೊಲೀಸ್ನವರು ಅವ್ರ ಮನೆಗೆ ಕೈಗೊಂಬೆ ಆಗಿದ್ದಾರೆ. ಇದನ್ನು ಯಾರು ಎತ್ತಿ ಒಬ್ಬ ಲೀಡ್ರು, ಭದ್ರಾವತಿಯಲ್ಲಿ ಅವನವರು ಒಬ್ಬ ಲೀಡ್ರು ಎತ್ತಿ ಕೇಳಿದ್ರೆ ಅವನಿಗೆ ಅಲ್ಟ್ರಾಸಿಟಿ ಕೇಸ್ ಮಾಡ್ತಾರೆ, 307 ಕೇಸ್ ಮಾಡ್ತಾರೆ. ಆ ಅಲ್ಟ್ರಾಸಿಟಿ ಕೇಸ್ ಮಾಡೋದಕ್ಕೆ ಏನು ಮಾಡ್ತಾರೆ ಇವರು, ಸರ್ಕಾರದಿಂದ ಅಲ್ಟ್ರಾಸಿಟಿ ಕೇಸ್ ಮಾಡಿದಂಥವ್ರಿಗೆ 1.5 ಲಕ್ಷ ದುಡ್ಡು ಬರ್ತದಂತಲ್ಲ, ಅದಕ್ಕೂ ಪಾರ್ಟ್ ವೈಸ್ ಬ್ಯಾಚ್ಗಳು ಮಾಡಿದ್ದಾರೆ. ಒಬ್ಬನಿಗೆ ಈ ಬ್ಯಾಚು ಅಲ್ಟ್ರಾಸಿಟಿ ಮಾಡಿದ್ರೆ ನೆಕ್ಸ್ಟ್ ಅವ್ನು ಮಾಡೋಂಗಿಲ್ಲ, ಇನ್ನೊಬ್ಬ ಬ್ಯಾಚನ್ನು ಅಲ್ಟ್ರಾಸಿಟಿ ಮಾಡಬೇಕು. ಏನು ಮಾಡ್ತಿದ್ದಾರೆ ಅಧಿಕಾರಿಗಳು? ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಏನಾರ ಕೇಳೋಕೆ ಹೋದರೆ 2 ದಿನ ಇಸ್ಬಿಟ್ಟು ನಿಲ್ಲಿಸ್ತಾರೆ, ಮತ್ತೆ 3ನೇ ದಿವಸ ಅದೇ ಕೆಲಸ ನಡೀತಾ ಇದೆ. ಇವತ್ತು ಮರಳು ಮಾಫಿಯಾ ಹೊರಗಡೆ ಬಂದಿದೆ. ಮರಳು ಮಾಫಿಯಿಂದ ಜ್ಯೋತಿಯವರಿಗೆ, ಅಧಿಕಾರಿಗೆ ಬೈದಿದ್ದಾರೆ ಅಂತೇಳಿ ಇವತ್ತು ಏನು ಮಾಧ್ಯಮದವ್ರು ಎತ್ತಿಡಿದು ಇವತ್ತು ಇದನ್ನ ದೊಡ್ಡ ಮಟ್ಟಕ್ಕೆ ನೀವು ಮಾಡಿದ್ದೀರಿ. ಹಾಗಾಗಿ ನಿಮಗೆ ನಾನು ಕೋಟಿ ಕೋಟಿ ನಮನಗಳು ಅದಕ್ಕೆ ಹೇಳಿದೆ. ಯಾಕೆ ಅಂದರೆ, ನಿನ್ನೆ ಯಾವ ಜಿಲ್ಲಾ ರಕ್ಷಣಾಧಿಕಾರಿ ಇರ್ಬೋದು, ಯಾವ ಪೊಲೀಸ್ ಇಲಾಖೆ ಇರ್ಬೋದು, ಯಾವ ಅಧಿಕಾರಿಗಳಿರ್ಬೋದು, ಯಾರೂ ಅದನ್ನು ನಿಲ್ಲಿಸ್ಲಿಕ್ಕೆ ಆಗ್ತಿದ್ದಿಲ್ಲ. ಇವತ್ತು ಏನಾರ ಇದ್ದರೆ ನಿಮ್ಮ ಮಾಧ್ಯಮ ಮುಖಾಂತರವಾಗಿ ಇವತ್ತು ಅವರಿಗೆ ಒಂದು ಕಡಿವಾಣ ಹಾಕಲಾಗಿದೆ ಅಂತೇಳಿ ತಮ್ಮ ಮೂಲಕ ಹೇಳಿಕ್ಕೆ ಬಯಸ್ತೀನಿ. ಇದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ಗಾಂಜಾ ಮಾಫಿಯಾ, ಈ ಡ್ರಗ್ಸ್ ಮಾಫಿಯಾ, ಈ ಮರಳು ಮಾಫಿಯಾ, ಏನು ಈ ಕಾಡುಗಳರು ಮಾಫಿಯಾ ಏನಿದೆ, ಇದೆಲ್ಲ ಅವರು ಕಡೆಗಣಿಸಿ ಕಡಿವಾಣ ಹಾಕಿಲ್ಲ ಅಂದರೆ ರಾಜ್ಯ ಸರ್ಕಾರ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಭದ್ರಾವತಿ ಜನ ಉಗ್ರವಾದ ಹೋರಾಟ ಮಾಡ್ತಾರೆ. ಪಬ್ಲಿಕ್ನವರೇ ಬರ್ತಾರೆ. ಯಾಕೆಂದರೆ ರಾಜಕಾರಣಿಗಳಿಗೆ ಯಾರೋ ಒಬ್ಬ ಲೀಡ್ರು ಮಾತಾಡೋದ್ರ ಮೇಲೆ ಕೇಸು. ಈಗ ನಾ ಇವತ್ತು ನಿಮ್ಮ ಹತ್ರ ಮಾತಾಡಿದ್ದು ನಾಳೆ ಏನಾದ್ರು ವಿಡಿಯೋ ವೈರಲ್ ಬಂತಂದರೆ ನಾಳೆ ಬೆಳಗ್ಗೆ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ. ದಿನ ಬೆಳಗ್ಗೆ ಆದರೆ ಇದೇ ಕೆಲಸ ನಡೀತಾ ಇದೆ. ಯಾಕೆ ಅಂದರೆ 63,000 ಮತ ನಮಗೆ ಭದ್ರಾವತಿ ಕ್ಷೇತ್ರಕ್ಕೆ JDS ನವರು ಮತ ಕೊಟ್ಟಿದ್ದಾರೆ. ನಾವು ಬೇರೆ 1,300 ಹಂತದಲ್ಲಿ ಸೋತಿದ್ದೀವಿ. ನಾವೇನು 20,000 10,000 ಓಟಲ್ಲಿ ನಾವೇನು ಸೋತಿಲ್ಲ. ಇವತ್ತು ಅಂಥ ಒಬ್ಬ ಭದ್ರಾವತಿಗೆ ಅಪ್ಪಾಜಿಗೌಡರು ಒಂದೇ ಜಿಲ್ಲೆಗೆ ಹಿರಿಯ ಮುಖಂಡರಾದಂಥ ಕುಟುಂಬದವರು ಇವತ್ತು ಅವ್ರ ಮನೆಯವರು ಕೇಳಕ್ಕೆ ಹೋದರೆ ಅಧಿಕಾರಿಗಳು ಅವರಿಗೆ ರೆಸ್ಪಾನ್ಸಿಬಿಲಿಟಿ ಮಾಡ್ತಿಲ್ಲ. ನಮ್ಮಂಥ ಕಾರ್ಯಕರ್ತರುಗಳು, ಮುಖಂಡರುಗಳು ನಾವು ಎಲ್ಲಿಗೆ ಹೋಗಬೇಕು? ಅವ್ರುಗಳ ಮಾತೇ ಅಧಿಕಾರಿಗಳು ಕೇಳಿಲ್ಲ ಅಂದಾಗ ನಮ್ಮಂಥವ್ರ ಮಾತು ಎಲ್ಲಿ ಕೇಳ್ತಾರೆ? ಸರ್ಕಾರ ಏನು ಮಾಡ್ತಾ ಇದೆ? ಗೃಹ ಸಚಿವರು ಏನು ಮಾಡ್ತಿದ್ದಾರೆ? ಸಿದ್ದರಾಮಯ್ಯನವ್ರು ಏನು ಮಾಡ್ತಿದ್ದಾರೆ? ಶಾಸಕರು ಮನೆಯವರಿಗೆ ಇವತ್ತು ಕಾರ್ಖಾನೆ, ನಮ್ಮ ಸರ್ಕಾರ ಬಂದಿದ್ದೆ, ಸಿದ್ದರಾಮಯ್ಯನವರು ಅಂದರು ಕಾರ್ಖಾನೆ ಕೊಟ್ಟು ನಿಮ್ಮ ಊರನ್ನ ನಾವು ಕ್ಷೇತ್ರನ ಬೆಳಕು ಕೊಡ್ತೀವಿ ಅಂತ ಎಲೆಕ್ಷನ್ ಟೈಮಲ್ಲಿ. ಇವತ್ತು ಕಾರ್ಖಾನೆ ಎಲ್ಲ ಮುಳ್ಳು ಮುಚ್ಚಾಕಿ ಇವತ್ತು ಕಾರ್ಖಾನೆ ಹೋಗಿ ಇವತ್ತು ಊರಲ್ಲಿರೋ ಜನಕ್ಕೆ ಸಂಪಾದನೆ ಮಾಡೋಕ್ಕೆ ಅದು ಕೆಲಸ ಕಾರ್ಯ ಇಲ್ಲಂಗೆ ಎಲ್ಲ ಬೆಂಗಳೂರು ಆ ಊರು ಅಂತ ಹೋಗ್ತಾರೆ. ಆ ಒಂದು ಕ್ಷೇತ್ರದಲ್ಲಿ ಇವತ್ತು ಇಸ್ಪಿಟ್ ಮಾಫಿಯಾ ನಡೀತಿದೆ. ದಯಮಾಡಿ ಇದನ್ನೆಲ್ಲ ಮಾಧ್ಯಮ ಮುಖಾಂತರವಾಗಿ ಇದನ್ನೆಲ್ಲ ಕಡಿವಾಣ ಹಾಕಬೇಕು. ನಾವು ಭದ್ರಾವತಿ JDS ಪಕ್ಷದಿಂದ ಹಾಗೆ ಜಿಲ್ಲಾ ಕಮಿಟಿಯಿಂದ ನಾವು ಇದನ್ನು ಉಗ್ರವಾದ ಹೋರಾಟ ಮಾಡ್ತೀವಿ. ಶುಕ್ರವಾರ ಬೆಳಿಗ್ಗೆ
ಒಂದು 11 ಗಂಟೆಗೆ ನಮ್ಮ ರಾಜ್ಯ ಯುವ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಈ ಒಂದು ಪ್ರತಿಭಟನೆಗೆ ಭಾಗವಹಿಸ್ತಾ ಇದ್ದಾರೆ. ಹಾಗೂ ನಮ್ಮ ಎಲ್ಲ ಶಿವಮೊಗ್ಗ ಜಿಲ್ಲಾ ಕಮಿಟಿ, ಎಲ್ಲ ತಾಲೂಕು ಅಧ್ಯಕ್ಷರುಗಳು, ಜಿಲ್ಲಾ ಪದಾಧಿಕಾರಿಗಳು, ಎಲ್ಲ ಇಡೀ ಕ್ಷೇತ್ರದಲ್ಲಿರುವಂಥ ಎಲ್ಲರೂ ಭದ್ರಾವತಿಗೆ ಬರ್ತಿದ್ದಾರೆ. ಒಂದು ಉಗ್ರವಾದ ಹೋರಾಟ ಶುಕ್ರವಾರ ಬೆಳಗ್ಗೆ ಒಂದು 11 ಗಂಟೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಧನ್ಯವಾದಗಳು. ರಂಗಪ್ಪ ಸರ್ಕಲ್, ಭದ್ರಾವತಿ ರಂಗಪ್ಪ ಸರ್ಕಲಲ್ಲಿ ಮಾಧವಾಚಾರ್ ಸರ್ಕಲ್ ಮಾಧವಾಚಾರ್ ಸರ್ಕಲ್ಲು ಬೆಳಗ್ಗೆ 11 ಗಂಟೆಗೆ ತಾವು ಎಲ್ಲ ಮಾಧ್ಯಮ ಸ್ನೇಹಿತರು ಶುಕ್ರವಾರ ಬೆಳಗ್ಗೆ ದಯಮಾಡಿ ಎಲ್ಲರೂ ಬರಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ.